ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀರಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ದೇವ್ರ ಹರಕೆ ಇದೆ, ಚೌಡಮ್ಮನ ಹರಕೆ. ದೇವರಿರೋದು ಬಂದುಬಿಟ್ಟು ತೋಟದಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕೋಳಿ ಬಲಿಯನ್ನು ಕೊಟ್ಬಿಟ್ಟು ಅಲ್ಲೇ ನಾವು ಕೋಳಿ ತಲೆಯನ್ನು ಸಾಂಬಾರು ಮಾಡ್ತೀವಿ. ಅಲ್ಲೇ ಸಾಂಬಾರು ಮಾಡಿ ಅಲ್ಲೇ ಅಡುಗೆಯನ್ನು ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಬರ್ತೀವಿ. ಸೊ ಇವತ್ತೊಂಥರ ತೋಟದಲ್ಲಿ ಊಟ ಮಾಡೋದು ಚೆನ್ನಾಗಿರುತ್ತೆ. ಸೊ ನಾವು ಹೇಗೆ ಈ ಒಂದು ಹರಕೆಯನ್ನು ಆಚರಿಸ್ತೀವಿ ಮತ್ತು ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ. ಸೊ ಇಲ್ಲೆಲ್ಲ ದರ್ಗು ಮುಳ್ಳೆಲ್ಲ ಇರೋದ್ರಿಂದ ಟಾರ್ಪಲ್ ಹಾಕಿದ್ದೀವಿ. ಸೊ ಟಾರ್ಪಲ್ ಮೇಲೆ ಕೂತ್ಕೊಂಡಿದ್ದಾರೆ. ಭವಿ ಹಾಯ್ ಹೇಳು. ಅಮ್ಮು ಹಾಯ್ ಹೇಳು. ಹಾಯ್. ನೆಕ್ಸ್ಟು ಇಲ್ಲಿ ಪೂಜೆ. ಇದು ಚೌಡಮ್ಮನ ಕಟ್ಟೆ. ಸೊ ಇಲ್ಲಿ ಪೂಜೆ ಮಾಡಿ ಇನ್ನೊಂದು ದೇವರಿದೆ ಅಲ್ಲಿ. ಸೊ ಅದಕ್ಕೆ ಪೂಜೆ ಮಾಡಿ ಬಲಿ ಕೊಟ್ಟು ಆಮೇಲೆ ಅಡುಗೆ ಮಾಡೋದು. ಬನ್ನಿ ಇವಾಗ ಫಸ್ಟು ಪೂಜೆ ಮಾಡೋಣ. ಸೊ ನಾವು ಅಲ್ಲಿ ಚೌಡಿ ಬಂದಲ್ಲೇ ಅಡುಗೆ ಮಾಡೋದಂತಂದರೆ ಕೋಳಿಯನ್ನು ಬಲಿ ಕೊಟ್ಬಿಟ್ಟು ಕೋಳಿ ತಲೆ ಮಾತ್ರ ಅಲ್ಲಿ ಸಾಂಬಾರು ಮಾಡ್ತೀವಿ. ಮಿಕ್ಕಿರೋ ಅಡುಗೆನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಅದು ಕೂಡ ಸ್ನಾನ ಮಾಡಿ ಶುದ್ಧ ಆಗಿನೇ ಮಾಡಬೇಕು. ಒಂದು ಬೆತ್ತದ ಬುಟ್ಟಿಯನ್ನು ಇಟ್ಬಿಟ್ಟು ಅದಕ್ಕೆ 3 ಕುಡಿ ಬಾಳೆದೆಲೆಯನ್ನು ಹಾಕಿಬಿಟ್ಟು ಅದಕ್ಕೆ ನಾವು ಮಾಡಿರೋಂಥ ಅಡುಗೆನ ತುಂಬಬೇಕು. ವೈಟ್ ರೈಸು, ಕಡುಬು, ಸೊಪ್ಪಿನ ಪಲ್ಯ ಮತ್ತು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಬುಟ್ಟಿ ಒಳಗಡೆ ಇಟ್ಬಿಟ್ಟು 5 ಕುಡಿ ಬಾಳೆದೆಲೆಯಿಂದ ಮುಚ್ಚಬೇಕು ಮೇಲ್ಗಡೆ. ಸೊ ಮುಚ್ಕೊಂಡು ಎಲ್ಲ ಅಡುಗೆಯನ್ನು ಮಾಡಿಕೊಂಡು ತೋಟಕ್ಕೆ ತೊಗೊಂಡು ಬಂದ್ವಿ. ಇಲ್ಲಿ ಸಾಂಬಾರು ಮಾಡೋದಕ್ಕೆ ನಾವು ಮಸಾಲೆನ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಬಂದು ದೇವ್ರ ಬನದಲ್ಲಿ ನಾವಿಲ್ಲಿ ವರ್ಷಕ್ಕೆ ಒಂದೇ ಸತಿ ಪೂಜೆ ಮಾಡೋದ್ರಿಂದ ಫುಲ್ಲು ದರ್ಗೆಲ್ಲ ಬಿದ್ದಿತ್ತು, ಮರದ ಎಲೆಗಳೆಲ್ಲ ಫುಲ್ ಬಿದ್ದಿತ್ತು. ಸೊ ಅದ್ರ ಮೇಲೆ ಮಕ್ಕಳು ಓಡಾಡ್ತಾರೆ ಅಂತ ಹೇಳಿಬಿಟ್ಟು ಟಾರ್ಪಲ್ ಹಾಕಿ ಅದ್ರ ಮೇಲೆ ಒಂದು ಕ್ರಿಕೆಟ್ದು ಬ್ಯಾನರ್ ಇತ್ತು. ಸೊ ಆ ಬ್ಯಾನರ್ನ ಹಾಕಿಬಿಟ್ಟು ಅದ್ರ ಮೇಲೆ ಮಕ್ಕಳನ್ನು ಕೂರಿಸಿದ್ವಿ. ಆಮೇಲೆ ನಾವು ಮನೆಯಿಂದ ತೊಗೊಂಡೋಗಿದ್ವಲ್ಲ ಪೂಜೆ ಸಾಮಾನು, ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿದ್ವಲ್ಲ, ಸೊ ಅದನ್ನೆಲ್ಲ ಕೂಡ ನಾವು ಅದ್ರ ಮೇಲೆ ಇಟ್ವಿ. ಆ ಕಡೆ ಅದೇ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋದಿತ್ತು. ಸೊ ಕ್ಲೀನ್ ಎಲ್ಲ ಮಾಡ್ಕೊಳ್ತಾಯಿದ್ರು ಗಂಡಸರು. ಅಪ್ಪ ಬಂದಿದ್ದರು, ಅಪ್ಪನ ಅಣ್ಣ ಮತ್ತು ನಮ್ಮ ಮನೆಯವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಡುಗೆ ಮಾಡೋದಕ್ಕೆ ಒಲೆ ಕೂಡ ರೆಡಿಯಾಗಿದೆ. ಇಲ್ಲಿ ಕೋಳಿ ಕ್ಲೀನ್ ಮಾಡೋದಕ್ಕೆ ಬಿಸಿ ನೀರನ್ನು ಇಟ್ಟಿದ್ದಾರೆ. ಅಮ್ಮ ಎಲ್ಲಿಗೆ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ? ತೋಟಕ್ಕೆ. ಇಲ್ಲಿಟ್ಟಿರ್ತೀನಿ. ನೀರು ಬೇಕಾ? ಸೊ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಾದಮೇಲೆ ಎಲ್ಲರೂ ಮನೆಯವರೆಲ್ಲ ನಿಂತ್ಕೊಂಡು ಪ್ರೇಯರ್ ಮಾಡಿಕೊಂಡು ಈ ಥರ ಒಂದು ಹರಕೆಯನ್ನು ಕೊಡ್ತಾಯಿದ್ದೀವಿ. ಏನೇ ಅಪ್ಪು ತಪ್ಪು ಆದ್ರೂ ದಯವಿಟ್ಟು ಕ್ಷಮಿಸು ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಚೌಡಿ ಕಲ್ಲಿಗೆ ನೀರು ಹಾಕಿಬಿಟ್ಟು ಆಮೇಲೆ ಎಡೆಯನ್ನು ಹಾಕಬೇಕು. ಫಸ್ಟು ಸ್ವೀಟ್ ಎಡೆಯನ್ನು ಹಾಕೋದು, ಆಮೇಲೆ ಕೋಳಿ ಬಲಿ ಕೊಟ್ಟಾದಮೇಲೆ ಖಾರ ಎಡೆ, ಅಂದರೆ ನಾನ್ ವೆಜ್ಜಿಗೆ ಖಾರ ಎಡೆ ಅಂತ ಹೇಳ್ತೀವಿ. ಸೊ ಕಳಸನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೋಳಿ ಬಲಿ ಆದಮೇಲೆ ಕೋಳಿಯನ್ನು ಕ್ಲೀನ್ ಮಾಡ್ತಿದ್ದಾರೆ. ನಾನು ಈ ಕಡೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಈರುಳ್ಳಿ, ಪಲಾವ್ ಎಲೆಯನ್ನು ಮನೆಯಲ್ಲೇ ಕಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಆಯಿಲ್ ಹಾಕಿ ಈರುಳ್ಳಿ ಮತ್ತು ಪಲಾವ್ ಎಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಅಷ್ಟೊತ್ತಿಗಾಗಲೇ ಅವರು ಕೋಳಿ ತಲೆಯನ್ನು ಕ್ಲೀನ್ ಮಾಡಿ ಕೊಟ್ಟರು. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಾಕಿದೆ. ಸೊ ಮನೇಲಿ ಮಾಡ್ದಂಗೆ ಮಾಡದೇ ಇದ್ರೂ ನೀವು ಹೇಗೆ ಮಾಡಿದ್ರೂ ಚೌಡಿ ಬಂದಲ್ಲಿ ಸಾರು ತುಂಬ ಟೇಸ್ಟ್ ಆಗುತ್ತೆ, ಸಖತ್ತಾಗಿ ರುಚಿಯಾಗಿರುತ್ತೆ. ಅದು ಪ್ರಸಾದಕ್ಕೆ ಸಮಾನ ಅಲ್ಲ. ಸೊ ಅದಕ್ಕೋಸ್ಕರ ಚಿಕನ್ ಕುದೀತಾ ಇದೆ. ಇನ್ನು ಖಾರ ಹಾಕಿಬಿಟ್ಟು ಆಮೇಲೆ ಎಡೆ ಹಾಕಿಬಿಟ್ಟು ಊಟ ಮಾಡೋದು. ಒಂದು ಸೈಡ್ ಅಡುಗೆ ಆಗೋ ತನಕ ಇವರೆಲ್ಲ ಚಿಕನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಮನೇಲಿ ಮಾಡ್ಕೊಂಡು ಬಂದಿದ್ನಲ್ಲ ಮಸಾಲೆ, ಅದನ್ನು ಅದಕ್ಕೆ ಹಾಕಿದೆ. ಸೊ ಮಂಡೆ ಸಾರು ಅಂತಲೇ ಹೇಳೋದು ಇದಕ್ಕೆ. ಇದು ಕುರಿನ ಬಲಿ ಕೊಟ್ಟರು ಮಂಡೆ ಸಾರು ಅಂತಲೇ ಹೇಳೋದು, ಕೋಳಿನ ಬಲಿ ಕೊಟ್ಟರು ಮಂಡೆ ಸಾರು ಅಂತಲೇ ಹೇಳೋದು. ಸೊ ಮಂಡೆ ಸಾರು ತುಂಬ ತೆಳು ಇದ್ರೇ ಚೆಂದ. ಹಾಗಾಗಿ ಸೊ ಒಂದು ಬಾಕ್ಸ್ ಫುಲ್ ನೀರನ್ನ ಹಾಕಿದೆ. ಅಂದರೆ 3/4 ಪಾತ್ರೆಯಷ್ಟು ಸಾಂಬಾರು ಮಾಡಿದೆ. ಊಟಕ್ಕೂ ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡು ಜಾಸ್ತಿಯನ್ನು ಮಾಡಿದೆ. ಸೊ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ರೆ ಮಕ್ಕಳು ಅವ್ರ ಪಾಡಿಗೆ ಅವರು ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಡು
ಸಾಂಬಾರು ಕುದೀತಾ ಇದೆ. ಇವಾಗ ಇದನ್ನು ತೊಗೊಂಡೋಗ್ಬಿಟ್ಟು ದೇವರಿಗೆ ಎಡೆಯನ್ನು ಹಾಕ್ತೀವಿ. ಎಡೆ ಹಾಕಿ ಅಂದರೆ ಸ್ವೀಟ್ ಎಡೆ ಹಾಕಿ ಒಂದು ಸತಿ ಪೂಜೆ ಮಾಡಿದ್ವಿ. ಈಗ ಖಾರ ಎಡೆ ಹಾಕಿ ಇನ್ನೊಂದು ಸತಿ ಪೂಜೆ ಮಾಡಬೇಕು. ಸಾಕು ಇಲ್ಲ ಬಾ ಇಲ್ಲ ಕಂಡ ಇಲ್ಲ ಇಲ್ಲ ಬಾ ಇಲ್ಲ ಇಲ್ಲ ಬಾ ಬೇಡ ಮೊದಲೇ ಮನೆ ದೇವಸ್ಥಾನ ನೋಡ್ಕೋಬೇಕು. ಕೈ ಮುಕ್ಕಳಿ ಚಪ್ಪಲಿ ಬಿಚ್ಚ ಚಪ್ಪಲಿ ಬಿಚ್ಚು ಬಿಚ್ಚ. ಓ ನೀರು ಕಡಿದ್ರು ಹಂಗ ಬೈಲ್ನಾರ ಇಲ್ಲ ಏನು ಹತ್ರ ಬಂದ್ಬಿಡಲ್ಲ ಮತ್ತೆ ನೋಡ್ತಾ ಇನ್ನ ನೀರು ಕಡಿದ್ರ ಇಟ್ಲ ಬೈಲ್ ಕಾಣ್ತಾ ಇವತ್ತು. ನಾ ಇನ್ನು ಕೆಳಗೆ ಹೋಗಲ್ಲ ಏನು ಇನ್ನು ಮೇಲೆ ಅದಲ್ಲ ಅಂತ ನೋಡ್ತಾ ಇದ್ದೀನಿ. ತಳಚು ತಳಸಿ ಹಚ್ಚಿದ್ರು ಹಚ್ಚಿ ಸಾಯ ಹಚ್ಚಿ ತಗೋರ ನಮಸ್ಕಾರ ಮಾಡ್ಕೊಳ್ಳಿ. ಬಲ್ಲಿಯ ಬಲ್ಲಿಯ ಸೊ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಇಷ್ಟು ವರ್ಷ ತುಂಬ ಜನ ಬರ್ತಾಯಿದ್ರು. ಈ ವರ್ಷ ಏನಾಗಿದೆ ಅಂದರೆ ಎಲ್ಲರ ಮನೆಯಲ್ಲೂ ಇವತ್ತೇ ಚೌಡಿ ಹರಕೆ ಇರೋದ್ರಿಂದ ಇಬ್ಬರು ಬಂದಿದ್ರು ಅಷ್ಟೇ. ಸೊ ಊಟ ಎಲ್ಲ ತುಂಬ ಉಳೀತು. ಸಾಂಬಾರು ಕಡುಬು ರೈಸು ಎಲ್ಲ ಉಳಿದಿತ್ತು, ಮನೆಗೆ ತೊಗೊಂಡು ಬಂದ್ವಿ. ಸೊ ಪ್ರಸಾದ ಅಂಥೇಳಿ ಸಂಜೆ ಕೂಡ ಬಂದಿರೋ ರಿಲೇಟಿವ್ಸ್ ಊಟ ಮಾಡ್ತಾರೆ. ಸೊ ಅಲ್ಲೇ ಕೂತ್ಕೊಂಡು ಊಟ ಮಾಡೋದು, ನೇಚರ್ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು ಒಂಥರ ಖುಷಿ ಇರುತ್ತೆ. ಆಮೇಲೆ ದೇವ್ರ ಬನದಲ್ಲಿ ನೀನು ಯಾವುದೇ ರೀತಿ ಅಡುಗೆ ಮಾಡಿದ್ರು ಸಖತ್ ಟೇಸ್ಟಿಯಾಗಿ ಬಂದಿರುತ್ತೆ. ಸೊ ಊಟನೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೂ ಅಲ್ಲೇ ಊಟ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇಷ್ಟು ನಾವು ಚೌಡಿ ಹರಕೆ ಮಾಡುವಂತಹ ರೀತಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.